ಸಿಟಿ ರವಿಗೆ ನೈಟ್ ಟೂರಿಂಗ್ ಟಾಕೀಸ್ ಮಾಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಐಪಿಎಸ್ ಅಧಿಕಾರಿಗಳು ಗೌರವವನ್ನ ತೆಗೆದಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಈಗ ಕಾಂಗ್ರೆಸ್ ಕಚೇರಿ ಆಗಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಅದಕ್ಕೆ ನಾವು ಹೇಳೋದು ಇದು ಸಿಬಿಐ ತನಿಖೆ ಆಗಬೇಕು ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದಂತ ದೂರಿನ ಅನ್ವಯ ಪೊಲೀಸರು ಅರೆಸ್ಟ್ ಮಾಡಿದ್ರು. ಬೇರೆ ಬೇರೆ ಪೊಲೀಸ್ ಠಾಣೆಗಳಿಗೆ ಅವರನ್ನು ಕರೆದುಕೊಂಡು ಹೋಗಲಾಗಿತ್ತು. ಖುದ್ದು ಸಿಟಿ ರವಿಯೇ ಹೇಳಿಕೆ ಕೊಟ್ಟಿದ್ರು, ಹೌದು ನನ್ನನ್ನು 110 ಕಿಲೋಮೀಟರ್ ನನ್ನನ್ನು ರಾತ್ರಿ ಎಲ್ಲ ಸುತ್ತಿಸಿದ್ರು ಅಂತ ಹೇಳಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಮಾತಾಡಿದ್ದಾರೆ. ಸಿಟಿ ರವಿಗೆ ಪಾಲಿಗೆ ಅದು ನೈಟ್ ಟೂರಿಂಗ್ ಟಾಕೀಸ್ ಅಂತ ಹೇಳಿದ್ದಾರೆ. ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರಾಜಕೀಯವಾಗಿ ಅವ್ರು ಹೇಳಿದ್ದಾರೆ ನೆನ್ನೆ ಸ್ಟೇಟ್ಮೆಂಟ್ ಅಲ್ಲಿ, ಏನೇ ಮಾಡಿದ್ರು ನನ್ನ ಮೇಲೆ ಹೇಳ್ತಾರೆ ಅಂತ. ನಾನೇ ಕಾರಣ ಅಂತ ನೀ ಅಧಿವೇಶನದಲ್ಲೇ ಹೇಳ್ಬಿಟ್ಟಿದ್ಯಲ್ಲಪ್ಪ, ಒದ್ದು ಕಿತ್ಕೊಂತೀನಿ ಅಂತ. ಅದಕ್ಕೆ ನಿನ್ ಮೇಲೆ ಎಲ್ಲರೂ ಹೇಳೋದು. ಮುಖ್ಯಮಂತ್ರಿ ಪದವಿನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ಮೇಲೆ ಇನ್ಯಾರ ಮೇಲೆ ಹೇಳ್ತಾರೆ ಎಲ್ಲರೂ ಕೂಡ. ಮತ್ತೆ ನೀವ್ ಹೇಳಿಲ್ಲ ಅಂದ್ರೆ ಪೊಲೀಸವ್ರಿಗೆ ಈ ತರ ಟೂರಿಂಗ್ ಟಾಕೀಸ್ ನಡ್ಸಕ್ಕೆ ಐಡಿಯಾಸ್ ಹೆಂಗ್ ಬರ್ತೈತೆ ರೀ? ಅಂದ್ರೆ ಈಗ ಇದು ಪೊಲೀಸ್ ಮ್ಯಾನ್ಯುಯಲ್ ಇದೆ. ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಒಬ್ಬ ಅಪರಾಧಿನ ಅರೆಸ್ಟ್ ಮಾಡಿದ ತಕ್ಷಣ ಏನ್ ಕ್ರಮ ತೆಗೆದುಕೊಳ್ಬೇಕು ಅಂತ ಮ್ಯಾನ್ಯುಯಲ್ ಇದೆ. ಅವ್ನ್ ಮನ್ಸಿಗೆ ಬಂದಂಗ್ ಮಾಡಕ್ಕಾಗಲ್ಲ. ಐಒ ನೇಮಕ ಮಾಡ್ಬೇಕು. ಅದಕ್ಕೆ ಫಸ್ಟ್ ಐಒ, ಅದು ಡಿವೈಎಸ್ಪಿ ಲೆವೆಲ್ ಇರ್ತಾರೆ. ಅವನು ಯಾರ ಮಾತು ಕೇಳಂಗಿಲ್ಲ. ಐಒ ಅವನು ಕೊಡೋದೇ ಕೋರ್ಟ್ಗೆ ಹೋಗೋದು. ಕಮಿಷನರ್ ಕೊಡೋದು ಹೋಗಲ್ಲ, ಡಿಜಿ ಕೊಡೋದು ಹೋಗಲ್ಲ, ಮಂತ್ರಿ ಕೊಡೋದು ಕೋರ್ಟ್ಗೆ ಹೋಗಲ್ಲ. ಐಒ ಏನ್ ಬರೆದಿರ್ತಾನೋ ಅದೇ ಕೋರ್ಟ್ಗೆ ಹೋಗೋದು. ಜಡ್ಜ್ಮೆಂಟ್ ಬರೋದು ಐಒ ರಿಪೋರ್ಟ್ ಮೇಲೆನೆ ಜಡ್ಜ್ಮೆಂಟ್ ಬರೋದು ನನಗೆ ಗೊತ್ತಿರೋ ಪ್ರಕಾರ. ಮತ್ತೆ ಅವನ ಮೇಲೆ ಯಾರು ಒತ್ತಡ ಹಾಕಕ್ ಆಗದೇ ಇಲ್ಲ. ಬೇರೆ ಹೈಯರ್ ಅಧಿಕಾರಿಗಳು ಅಂಥದ್ರಲ್ಲಿ ಅವ್ರಿಗೆ ಕಮಿಷನರು ಅವನ್ ಜೂರಿಸ್ಟ್ರಿಕ್ಷನ್ ಅಲ್ಲದೆ ಇರುವಂತ ಸ್ಟೇಷನ್ ಅಲ್ಲಿ ಹೆಂಗ್ ಕೂತ್ಕೊಂಡ ಹೋಗಿ 5 ಅವರ್ ಏನು ಇಲ್ದಿರ ಅವ್ ಕಮಿಷನರು 5 ಅವರ್ ಬಂದು ಕೂತ್ಕೊಂತಾನೆ. ಯಾರಲ್ಲಿ SP ಇರ್ಬೇಕಾಯ್ತು ಆ SP ಕಾಣೆ ಆಗ್ಬಿಟ್ಟವನೆ, ಪತ್ತೆನೇ ಇಲ್ಲ. 2 ದಿನ SP ಪತ್ತೆನೇ ಇಲ್ಲ, ನೋಡೇ ಇಲ್ಲ ನಾನು. ಅಂದ್ರೆ ಇದು ರಾಜಕೀಯದ ಒತ್ತಡ ಅಲ್ಲದೆ ಇನ್ನೇನು? ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಇದೇ ವಿಧಾನಸೌಧದಲ್ಲಿ. ಅವ್ರನ್ನ ಅರೆಸ್ಟ್ ಮಾಡಿದಾರ? ನೀವು ನೋಟಿಸ್ ಕೊಟ್ರಿ, ಅವ್ರಿಗೆ ಪೊಲೀಸ್ ಸ್ಟೇಷನ್ ಕರೆದ್ರಿ, ಅವ್ರಿಗೆಲ್ಲ ಬಿರಿಯಾನಿ ಏನ್ ಬೇಕೋ ತರಿಸ್ಕೊಟ್ರಿ. ಆಮೇಲೆ ಸ್ಟೇಟ್ಮೆಂಟ್ ತಗೊಂಡು ಕಳಿಸ್ಬಿಟ್ರಿ ಅವ್ರನ್ನೆಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದರಲ್ಲಿ ಕ್ಲಿಯರ್ ಆಗಿದ್ದಾರೆ. 7 ವರ್ಷದ ಒಳಗಡೆ ಇರುವಂತ ಪನಿಷ್ಮೆಂಟ್ ಇರುವಂತ ಯಾವುದೇ ಕೇಸ್ ಇದ್ರೆ ಅದಕ್ಕೆ ಬೇಲ್ ಕೊಡಬೇಕು ಅನ್ನೋದು ಸ್ಪಷ್ಟವಾಗಿದೆ. ಮತ್ತೆ ನೋಟಿಸ್ ಕೊಡಬೇಕು ಅಂತ ಇದೆ. ಮರ್ಡರ್ ಆದಾಗ, ಈ ತರ ಆದಾಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬಹುದು ಹೋಗಿ. ಬೇರೆ ಎಲ್ಲಾ ಕೇಸ್ಗೂ ನೋಟಿಸ್ ಕೊಡಬೇಕು ಅಂತಾನೆ ಇದೆ. ನೋಟಿಸ್ ಕೊಟ್ಟಿಲ್ಲ. ಈಗಾಗಲೇ ರಾಜಕೀಯವಾಗಿ ಅವ್ರು ಹೇಳಿದ್ದಾರೆ ನೆನ್ನೆ ಸ್ಟೇಟ್ಮೆಂಟ್ ಅಲ್ಲಿ, ಏನೇ ಮಾಡಿದ್ರು ನನ್ನ ಮೇಲೆ ಹೇಳ್ತಾರೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ಜಟಾಪಟಿಯ ವರ್ಷನ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು DK ಶಿವಕುಮಾರ್ ಮೇಲೆ ನಿರಂತರವಾದಂಥ ಆರೋಪವನ್ನ ಬಿಜೆಪಿಯ ನಾಯಕರುಗಳು ಮಾಡ್ತಾ ಇದ್ದಾರೆ. ಖುದ್ದು ಸಿಟಿ ರವಿಯು ಕೂಡ ನನ್ನ ಜೀವಕ್ಕೆ ಬೆದರಿಕೆ ಇದೆ, ಜೀವ ಬೆದರಿಕೆ ಇದೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು DK ಶಿವಕುಮಾರ್ ಅಂತ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ, DK ಶಿವಕುಮಾರ್ ಕಾರಣ ಅಂತ. ಜೊತೆಗೆ ಪೊಲೀಸರು ನಡೆಸಿಕೊಂಡಿರುವ ರೀತಿಯ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ಅಲ್ಲಲ್ಲಿ ಮಾತನಾಡ್ತಾ ಇದ್ದಾರೆ. ಆರ್ ಅಶೋಕ್ ಕೂಡ ಅದನ್ನೇ ಹೇಳಿದ್ದಾರೆ.